ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಈಗ ಬಹುತೇಕ ಕಾಂಗ್ರೆಸ್ ನಾಯಕರು 28ರ ನಂತರನೂ ನೀವೇ ಅನ್ನೋ ರೀತಿಯ ಮಾತುಗಳನ್ನ ಆಡ್ತಿದ್ರಿ, ಅಲ್ಲಿಗೂ ಎಕ್ಸ್ಟೆಂಡ್ ಆಗ್ಬೇಕಲ್ಲ ಸರ್? ನಾವೇ ಗೆಲ್ಬಿಡೋದು. ಈಗ ಬಿಜೆಪಿ ಅವ್ರಿಗೆ ಇದಿಲ್ಲ, ಕೆಲಸ ಮಾಡಿ ಪ್ರಾಕ್ಟೀಸ್ ಇಲ್ಲ. ಓಕೆ, ಅವ್ರು ಏನು ಯಾವಾಗಲೂ ಪಾಪ ದೇವರ ಹೆಸರಲ್ಲಿ ಧರ್ಮದ ಹೆಸರಲ್ಲಿ ಓಟ್ ಕೇಳ್ತಾರೆ. ಈಗ ಈ ರೀತಿ ಮುಸ್ಲಿಂ ಅವ್ರನ್ನ ವಿರೋಧ ಮಾಡಿಕೊಂಡು ಹಿಂದೂಗಳನ್ನ ಓಟ್ ತಗೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾರೆ. ಎಷ್ಟು ದಿನ ನಡೆಯುತ್ತಿದ್ದು. ಮೊನ್ನೆ 23 ಎಲೆಕ್ಷನ್ನು ಅಷ್ಟೇ, ಅದ್ಯಾವುದು ಲಾಲ್ ಕಟ್ಟು ಹಿಜಾಬು ಜಟ್ಕಾ ಕಟ್ಟು ಅದು ಏನೇನೋ ಎಲ್ಲ ಮಾಡಿದ್ರು. ಜನ ಅವ್ರು ಓಟ್ ಹಾಕಿದ್ರ? ಖಂಡಿತ ಓಟ್ ಹಾಕಲ್ಲ. ಆಮೇಲೆ ಅವ್ರ ಹತ್ರ ಕೆಲಸಗಾರಲ್ಲ, ಅವರು ಕೆಲಸ ಮಾಡೋ ಪ್ರಾಕ್ಟೀಸೇ ಇಲ್ಲ ಅವ್ರಿಗೆ. ಅವಕಾಶ ಕೊಟ್ಟಾಗ ಗೊತ್ತಾಗುತ್ತೆ ಸರ್. ಅವಕಾಶ ಇದ್ರಲ್ಲ, 8ರಿಂದ 13ವರೆಗೂ ಇದ್ರಲ್ಲ, ಆಮೇಲೆ 19ರಿಂದ 23ವರೆಗೂ ಇದ್ರಲ್ಲ. ಖಂಡಿತ ಸರ್. ಈಗ ಜಲಸಂಪನ್ಮೂಲ ಇಲಾಖೆ ಕಳೆದ 3 ವರ್ಷ ಇತ್ತ ಇಲ್ವಾ ಅನ್ನೋ ಮಟ್ಟಕ್ಕೆ ಸರ್ ಮಹತ್ವದ ಯೋಜನೆಗಳನ್ನು ಕೈಗೆತ್ಕೊಂಡಿಲ್ಲ. ಈಗ ನಿಮ್ಗೆ ಆ ಪ್ರಬಲವಾದಂಥ ಖಾತೆ ಇರೋದ್ರಿಂದಾಗಿ ಏನಾದರೂ ಯೋಚನೆಗಳಿದ್ದಾವ ಸರ್ ಜಲಸಂಪನ್ಮೂಲ? ಇನ್ನೊಂದಮ್ಮ, ಈ ಅಪ್ಪರ್ ಭದ್ರಾ ಒಂದು ಕೆಲಸ ನಡೀತಾ ಇದೆ. ಅಪ್ಪರ್ ಭದ್ರದು ದುರ್ಗದವರೆಗೂ ಕೂಡ ಇನ್ನು ಹೆಗಡೆಹಳ್ಳಿ ಅಂತ ಒಂದಿದೆ, ಅದು 1 ಕಿಲೋಮೀಟ್ರು ಕ್ವಾರಿ ಸಿಕ್ಕೋಗಿದೆ, ಅದನ್ನು ಹೊಡಿತಾ ಇದ್ದಾರೆ. ಅದು ಕ್ಲಿಯರ್ ಆಗಿಬಿಟ್ರೆ ನಮ್ಗೆ ಈ ವರ್ಷನೇ ನಮಗೆ ನಾವು ಚಿತ್ರದುರ್ಗದವರೆಗೂ ನೀರು ತರ್ಬೋದು. ಚಿತ್ರದುರ್ಗದ ಥರ ಅಕ್ವಾಡೆಕ್ಟ್ ಆಗ್ತಾ ಇದೆ. ಅಕ್ವಾಡೆಕ್ಟು ಸ್ವಲ್ಪ ಫಾಸ್ಟ್ ಮಾಡೋಕ್ಕೆ ಹೇಳಿದ್ದೀನಿ. ಅದೊಂದು ಆಗ್ಬಿಟ್ರೆ ನಮಗೆ ಮುಂದಕ್ಕೆ ನೀರು ಬಂದ್ಬಿಡುತ್ತೆ. ಈಗ ಪ್ರಸ್ತುತ ಹೆಂಗಾಗಿದೆ ಅಂದ್ರೆ ಸರ್, ಅತಿವೃಷ್ಟಿ ಅನಾವೃಷ್ಟಿ ಎರಡು ಎಟ್ ಎ ಟೈಮ್ ಕಾಣ್ತಾ ಇದೆ. ಒಂದು ಕಡೆ ಬಹಳಷ್ಟು ಮಳೆ ಆಯಿತು, ಇನ್ನೊಂದು ಕೆಲವು ಕಡೆ ಒಂದು ಹನಿ ನೀರು ಬಿದ್ದಿಲ್ಲ. ಅಂದ್ರೆ ನೀರಿನ ಅಭಾವ ಅಂತೂ ಇದೆ, ತತ್ವಾರ ಇದೆ. ಹೆಂಗೆ ಸರ್ ಈ ಸಮಸ್ಯೆ ಬಗೆಹರಿಸಲ್ಲ? ಇಲ್ಲ, ಮೊನ್ನೆ ಏನಾಯಿತು, ನಮಗೆ ಡ್ಯಾಮ್ಸ್ ನೀರು ಬರೋದು ಚಿಕ್ಕಮಗಳೂರು, ಕೊಡಗು, ಶಿವಮೊಗ್ಗ. ಆಮೇಲೆ ಕಬಿನಿಗೆ ಕೇರಳದಲ್ಲಿ ಮಳೆ ಬೀಳಬೇಕು, ಕೃಷ್ಣಾಗೆ ಮಹಾರಾಷ್ಟ್ರ ಆ ಕಡೆ ಎಲ್ಲ ಬೀಳಬೇಕು. ಒಂದು ವಾರ ಕಾಲ ಚೆನ್ನಾಗಿ ಬಿತ್ತು. ಹೌದು. ಇನ್ನೊಂದು ವಾರ ಬಿದ್ದುಬಿಟ್ಟಿದ್ರೆ ನಮ್ಮ ಬಹುತೇಕ ಡ್ಯಾಮ್ಸ್ ಎಲ್ಲ ಹೆಚ್ಚು ಕಮ್ಮಿ 3/4 ಭಾಗ ತುಂಬ ಹೋಗೋದು. ಈಗ ನಮಗೇನು ಭಾಳ ಕಡಿಮೆ ನೀರಿತ್ತು, ಈಗ ಒಂದಷ್ಟು ಶೇಖರಣೆ ಆಗಿದೆ. ಅದು ಕುಡಿಯೋದಕ್ಕೆ ನಮಗೇನು ಸಮಸ್ಯೆ ಇಲ್ಲ, ಕುಡಿಯೋ ನೀರಿಗೇನು ಅಂಥ ಸಮಸ್ಯೆ ಇಲ್ಲ. ಆದರೂ ಕೂಡ ರೈತರು ನೀರು ಬಿಡಿ ಅಂತ ಹೇಳ್ತಾರೆ. ಇನ್ನೊಂದು ಈ ಮಳೆ ನೋಡಿಕೊಂಡು ಏನಾದರೂ ಮಾಡಬೇಕಷ್ಟೇ. ಬೆಳಿಲೇಬೇಕಲ್ಲ ಸರ್. ಈಗ ಬೆಳೆ ಇಲ್ಲ ಇನ್ನು. ಅದೇನಾಗುತ್ತೆ, ಯಾವ ಬೆಳೆ ಬೆಳಿಬೇಕಾದ್ರೂ ಕೂಡ ಆ ಡ್ಯಾಮ್ಸಲ್ಲಿ ಒಂದು ಸಮಿತಿ ಇರುತ್ತೆ. ಅಲ್ಲಿ ಯಾರು ಇನ್ಚಾರ್ಜ್ ಮಿನಿಸ್ಟರ್ ಇರ್ತಾರಲ್ಲ ಅವ್ರ ಜೊತೆಯಲ್ಲಿ ಆ ಜನಪ್ರತಿನಿಧಿಗಳು ಆಮೇಲೆ ರೈತ ಸಂಘದವರೆಲ್ಲ ಇರ್ತಾರೆ. ಅವ್ರು ತೀರ್ಮಾನ ಮಾಡ್ತಾರೆ ಯಾವ ಬೆಳೆ ಬೆಳಿಬೇಕು, ಎಷ್ಟು ಜನ ನೀರು ಬೆಳಿಬೇಕು ಅಂತ. ರಾಜ್ಯದ ಎಲ್ಲ ಭಾಗದಲ್ಲೂ ಕೂಡ ಅವ್ರು ತೀರ್ಮಾನ ಮಾಡ್ತಾರೆ.